ಬೈ ಎಲೆಕ್ಷನ್ ಅಖಾಡ ಇವತ್ತಿನಿಂದಲೇ ರಂಗೇರ್ತಾ ಇರುವಂತದ್ದು. ಬಿಕಾಸ್ ಸಿಎಂ ಡಿಸಿಎಂ ಎಲ್ಲರೂ ಕೂಡ ಅಖಾಡಕ್ಕೆ ಇಳಿತಾ ಇರುವಂತ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ಅಖಾಡಕ್ಕೆ ಇಳಿತಾ ಇದ್ದಾರೆ. ಮುಖ್ಯಮಂತ್ರಿಗಳು ಬಾಗಲಕೋಟೆಯಲ್ಲಿ ಪ್ರಚಾರವನ್ನ ಆರಂಭ ಮಾಡುವ ಮುಖಾಂತರ. ಬಿಕಾಸ್ ಇದು ಪ್ರತಿಷ್ಠೆಯ ವಿಚಾರ. ನಾವು ಹೇಳ್ತಾ ಇದ್ವಿ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಡಿಸ್ಕಷನ್ ಮಾಡುವಂತ ಸಂದರ್ಭದಲ್ಲಿ ಇದೇನು ಸರ್ಕಾರದ ಗೆಲುವು ಸೋಲು ಅನ್ನುವಂಥದ್ದಲ್ಲ, ಸರ್ಕಾರ ಬಿದ್ದೋಗ್ಬಿಡುತ್ತೆ ಅನ್ನುವಂಥದ್ದಲ್ಲ, ಆದರೆ ಪ್ರತಿಷ್ಠೆಯ ವಿಚಾರವನ್ನ ಪಣಕ್ಕಿಟ್ಟಿರುವಂಥದ್ದು. ಒಂದ್ ಕಡೆ ಡಿಸಿಎಂಗೆ ದಾವಣಗೆರೆ ದಕ್ಷಿಣವನ್ನ ಗೆಲ್ಲೇಬೇಕು, ಹಠಕ್ ಬಿದ್ದು ಟಿಕೆಟ್ ಅನ್ನ ಕೊಡ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯನವರಿಗೂ ಕೂಡ ಅಷ್ಟೇ ತನ್ನ ಪರಮಾಪ್ತವನ್ನ ಗೆಲ್ಲಿಸ್ಕೊಳ್ಳೇಬೇಕು ಅನ್ನುವಂತ ಹಠ ಇರುವಂತದ್ದು. ಸೋತ್ರೆ ಇಬ್ಬರ ಪ್ರತಿಷ್ಠೆನೂ ಕೂಡ ಮಣ್ಣಾಗುತ್ತೆ. ಹೇಗಾದ್ರೂ ಮಾಡಿ ಪೆಟ್ಕೊಡ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ, ನಾಯಕತ್ವಕ್ಕೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೂಡ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಎರಡರಲ್ಲಿ ಒಂದಾದ್ರೂ ಗೆಲ್ಲಬೇಕು ಅಂತ. ಬೈ ಎಲೆಕ್ಷನ್ ಅಖಾಡದಲ್ಲಿ ಪ್ರಚಾರದ ಅಬ್ಬರ. ಬಾಗಲಕೋಟೆಯಲ್ಲಿ ಇಂದು ಮುಖ್ಯಮಂತ್ರಿಗಳು ಪ್ರಚಾರವನ್ನ ಮಾಡಲಿದ್ದಾರೆ. ಚರಂತಿಮಠ ಪರವಾಗಿ ವಿಜೇಂದ್ರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆ ಕ್ಯಾಂಪೇನ್ಗೆ ಬರ್ತಾರ ಜಮೀರ್ ಅನ್ನುವಂತ ಪ್ರಶ್ನೆ, ಏಕೆಂದ್ರೆ ಕಾಣಿಸ್ಕೊಳ್ಳಂಗೆ ಇಲ್ಲ ಉಪಚುನಾವಣೆ ಅಖಾಡದಲ್ಲಿ. ಜಮೀರ್ ಅಹಮದ್ ಖಾನ್ ಹೇಳ್ತಾ ಇರುವಂತ ರೀಸನ್ ಏನು? ಕೇರಳ ಚುನಾವಣೆ ನೆಪ ಮಾತ್ರ ಕಾಯ್ತಾ? ಅವರ ಅಸಮಾಧಾನ ಇದ್ರಲ್ಲೇ ಕಾಣಿಸ್ತಾ ಇದೆಯಾ ಅಂತ. ಭಿನ್ನಮತ ಶಮನ ಆದ್ರೂ ಕೂಡ ಮುಗಿತಾ ಇಲ್ಲ ಬಿಕ್ಕಟ್ಟು. ಯಾಕೆಂದ್ರೆ ಇಲ್ಲಿ ಜಮೀರ್ ಅಹಮದ್ ಖಾನ್ ಇತ್ತೀಚಿನ ವರ್ಷಗಳಲ್ಲಿ ನೋಡಿದೀವಲ್ಲ, ಮುಸ್ಲಿಂ ಸಮುದಾಯದ ಪ್ರಮುಖ ನಾಯಕರು. ಮುಸ್ಲಿಂ ಸಮುದಾಯ ಅಂದ್ರೆ ಈಗ ಮೇನ್ ಆಗಿ ಅದರಲ್ಲಿ ಮಾಸ್ ಲೀಡರ್ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು ಯಾರು? ಜಮೀರ್ ಅಹಮದ್ ಖಾನ್ ಅವರು. ಸಾಕಷ್ಟು ಜನ ಕಾಂಗ್ರೆಸ್ ನಲ್ಲಿ ಮುಸ್ಲಿಂ ನಾಯಕರಿದ್ರು, ಅವರೆಲ್ಲರನ್ನೂ ಕೂಡ ಹಿಂದಿಕ್ಕಿ ಮೇನ್ ಆಗಿ ಕಾಣಿಸ್ಕೊಳ್ತಾ ಇರುವಂತೆ ಜಮೀರ್. ಆದ್ರೆ ಆ ಜಮೀರ್ ಅಹಮದ್ ಖಾನ್ ಅವರೇ ಈಗ ಅಖಾಡದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ನಮ್ಮ ರಾಜ್ಯದ ಬಿಟ್ಟು ಕೇರಳ ರಾಜ್ಯಕ್ಕೆ ಹೋಗಿದ್ದಾರೆ. ಯಾಕೆ ಅಂದ್ರೆ ಅಸಮಾಧಾನ ಅಂತ ಹೇಳಲಾಗ್ತಾ ಇದೆ. ಒಳಗೊಳಗೆ ಚರ್ಚೆ ಆಗ್ತಾ ಇರುವಂತ ವಿಚಾರಗಳು ಇದು. ಇನ್ನು ಬೈ ಎಲೆಕ್ಷನ್ ವೇಳೆ ವಿಜೇಂದ್ರ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಪರ ಕಾಂಗ್ರೆಸ್ ಪಕ್ಷದವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ಉಡಾಫೆಯಿಂದ ಹೇಳ್ತಾ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷರ ಹೇಳಿಕೆ ಇದು. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಉಡಾಫೆಯಿಂದ ಹೇಳ್ತಾ ಇಲ್ಲ. ಕಾಂಗ್ರೆಸ್ನವರು ನಮಗೆ ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ನಮಗೆ ಒಳಗೊಳಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ ಪರ ಯಾರೇ ಕೆಲಸ ಮಾಡಿದ್ರು ಕೂಡ ಸ್ವಾಗತ ಮಾಡ್ತೇನೆ. ಬಿಜೆಪಿ ಪರ ಯಾರೇ ಸ್ವಾಗತ ಮಾಡಿದ್ರು ಅಂದ್ರೆ ಪ್ರಚಾರ ಮಾಡಿದ್ರು ಸ್ವಾಗತ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಪ್ರಮುಖವಾಗಿ ಯತ್ನಾಳ್ ಅವರ ಸಪೋರ್ಟು ಕೂಡ ಕೇಳ್ತಾ ಇದ್ದಾರೆ. ಯತ್ನಾಳ್ ಅವರು ಪ್ರಚಾರವನ್ನ ಮಾಡ್ಲಿಕ್ಕೂ ಕೂಡ ಯಾವುದೇ ರೀತಿಯಾದಂತ ಅಡ್ಡಿ ಇಲ್ವಾ ಬಿಜೆಪಿಯಿಂದ ಅನ್ನುವಂತ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದಾರ ವಿಜೇಂದ್ರ ಅನ್ನುವಂತ ಪ್ರಶ್ನೆ ಇದೆ. ಹಾಗಾದ್ರೆ ಏನ್ ಮಾತನಾಡಿದ್ರು ವಿಜೇಂದ್ರ ನೋಡ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ ಎರಡೂ ಕ್ಷೇತ್ರದಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೇವೆ. ನಾನು ಸುಮ್ನೆ ನಿಮ್ಗೆ ಹೇಳಕ್ಕೆ ಸುಮ್ನೆ ಉಡಾಫೆಯಾಗಿ ನಮ್ಮ ಮಾತನ್ನ ಹೇಳ್ತಿಲ್ಲ. ಕಾಂಗ್ರೆಸ್ ಪಕ್ಷದವರು ಇವತ್ತು ಒಳಗೆ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಹಂಗೆ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ಬೇಕು ಅಂತೇಳಿ ಯಾರೇ ಕೆಲಸ ಮಾಡಿದ್ರು ನಾನು ಸ್ವಾಗತ ಮಾಡ್ತೇನೆ. ಬಾಗಲಕೋಟೆನಲ್ಲಿ ಬೇರೆ ಬೇರೆ ಹರಿಕತೆಗಳು ಹೇಳ್ಕೊಂಡಿಲ್ಲಿ ಹಣ ಬಲ ತೋಳ್ಬಲವನ್ನ ಬಳಸ್ಕೊಂಡು ಅಧಿಕಾರದ ದುರ್ಬಳಕೆಯನ್ನ ಮಾಡಿಕೊಂಡು ಇಲ್ಲಿ ದಬ್ಬಾಳಿಕೆ ಮಾಡ್ಬೇಕು ಅಂತ ಹೇಳಿದ್ದು ಕಾಂಗ್ರೆಸ್ ಪಕ್ಷ ಹುನ್ನಾರ ನಡೆಸ್ತಾ ಇದೆ. ಆದರೆ ಬಾಗಲಕೋಟೆಯ ಪ್ರಜ್ಞಾವಂತ ಮತದಾರರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದನ ಮಾಡ್ತಾರೆ. ನಮ್ಮ ವೀರಣ್ಣ ಚರಂತಿಮಠ ಅವರು ಗೆಲ್ತಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಶತಬೀಶ್ ಶಿವಣ್ಣ ಅವರು ಜಾಯ್ನ್ ಆಗಿದ್ದಾರೆ. ಬಿಜೆಪಿ ವಕ್ತಾರರಾಗಿರುವಂತಹ ಚಂದ್ರಶೇಖರ್ ಅವರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಣ್ಣ ಅವರಿಂದ ಆರಂಭ ಮಾಡ್ತೀನಿ. ಶಿವಣ್ಣ ಅವರೇ, ಆರಂಭ ಆಗಿದ್ದ ವೇಗದಲ್ಲೇ ಮುಸ್ಲಿಂ ಪ್ರಾತಿನಿಧ್ಯತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚ್ಚತ್ತಿತ್ತಲ್ಲ, ಅದು ಅಷ್ಟೇ ತಣ್ಣಗಾಯ್ತಾ ಅಂತ? ಇದು ಇನ್ನಷ್ಟು ಹೋಪ್ಸ್ ಅನ್ನ ಜಾಸ್ತಿ ಮಾಡ್ತಾ ಕಾಂಗ್ರೆಸ್ಗೆ? ಹೌದು, ಹೋಪ್ಸ್ ಅಂತೂ ಬಹಳಷ್ಟು ಹೆಚ್ಚಿದೆ. ಆಮೇಲೆ ನೀವ್ ನೋಡ್ದಂಗೆನೆ ಒಂದ್ ಸ್ವಲ್ಪ ಭಿನ್ನಮತ ಇತ್ತು. ಸಾದಿಕ್ ಪೈಲ್ವಾನ್ ರವರು ಅಲ್ಲಿ ಸಾಕಷ್ಟು ವರ್ಷಗಳಿಂದ ದಾವಣಗೆರೆ ಅಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸವನ್ನ ಮಾಡಿದ್ದಾರೆ. ಆ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯ ಸಿಗ್ಬೇಕು, ಅವರು ಕೂಡ ರೆಪ್ರೆಸೆಂಟೇಷನ್ ಅಲ್ಲಿ ಬರ್ಬೇಕು ಅನ್ನುವ ಬೇಡಿಕೆ ಇತ್ತು. ಆದ್ರೆ ಇವಾಗೆಲ್ಲ ಕೂಡ ತಣ್ಣಗಾಗಿದೆ. ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಅವರು, ಇವರೆಲ್ಲರೂ ಕೂಡ ಜೊತೆಗೆ ಸೇರಿ ಇವತ್ತು ಅವ್ರನ್ನ ಅಂದ್ರೆ ನಮ್ ಜೊತೆ ಸೇರಿಸ್ಕೊಂಡು ಈ ಚುನಾವಣೆಯನ್ನ ನಡೆಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ನಮಗಂತೂ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಗ್ರೌಂಡ್ ಅಲ್ಲೂ ನೋಡ್ಕೊಂಡು ಬರ್ತಾ ಇದೀವಿ. ನಾವು ಕೂಡ ಅಲ್ಲಿ ಹೋಗ್ತಾ ಇದ್ದೇವೆ. ಎರಡೂ ಉಪಚುನಾವಣೆಯಲ್ಲಿ ಭಾರಿ ಬಹುಮತದಿಂದ ಶಿವಣ್ಣ ಅವರೇ ಮಾತನಾಡ್ತೀನಿ. ನಮ್ ಜೊತೆ ಸ್ವತಃ ಸಾದಿಕ್ ಪೈಲ್ವಾನ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಹೌದು ಸರ್, ಕೇಳಿಸ್ತಾ ಇದೆ. ಸೆಣಸದೆ ಸೋತೋಗ್ಬಿಟ್ರ ಪೈಲ್ವಾನ್ರು ಅಂತ ಅಖಾಡದಲ್ಲಿ? ಇಲ್ಲ ಸರ್, ಇಲ್ಲ ಸರ್.
ಅಲ್ಲ, ಯಾಕೆಂದ್ರೆ ವಾಪಸ್ ಹೋಗ್ಬಿಟ್ರಿ ಕಣದಿಂದ. ಇಲ್ಲ, ಅನ್ಯಾಯ ಆಗ್ಬಿಟ್ಟಿದೆ, ನಾನಂತೂ ಬಿಡೋದಿಲ್ಲ ಈ ಸಲಿ ಅಂತ ಹೇಳ್ತಾ ಇದ್ರಿ. ಬಟ್ ಸೈಲೆಂಟ್ ಆಗ್ಬಿಟ್ರಿ. ಹೌದು ಸರ್, ಅದಕ್ಕೆ ಹೌದು. ನಾನು ಪೈಲ್ವಾನ್ ಜಟ್ಟಿ ಪೈಲ್ವಾನ್ ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೆ ಸೆಣಸ್ಲೇ ಇಲ್ವಲ್ಲ ಪೈಲ್ವಾನ್ರು ಅಂತ. ಸರ್ ಏನಂತ ಹೇಳಿದ್ರೆ ನಾವು ಹುಟ್ಟಲೇ ಕಾಂಗ್ರೆಸ್, ಹ್ಮ್ ಹಂಗಾಗಿ ನನಗೆ ಅಸಮಾಧಾನ ಆಗಿ ನಾನು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿ ಹಾಕಿದ್ದೆ. ಹಾ ಹಾಗಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಸುರ್ಜಾವಲ್ ಅವರು 2 ದಿವಸ ಕಾಲ ಕುಂತು ನನ್ನ ಕರೆ ಕಳಿಸಿ, ಹ್ಮ್ ನೀನು ಮರಳು ಮತ್ತಲ್ಲ ಕಾಂಗ್ರೆಸ್ಸಿಗೆ ಮಾಡಪ್ಪ, ನೀನ್ ಹಳಬ ಹ್ಮ್ ಹಾಗೀಗ ಅಂದಾಗ ನಾವೆಲ್ಲ ತೀರ್ಮಾನ ತಗೊಂಡು ಮತ್ತೆ ಪುನಃ ಕಾಂಗ್ರೆಸ್ಸಿಗೆ ನಾವೆಲ್ಲ ದುಡಿಯಕ್ ಬಂದಿದ್ದೀವಿ. ಏನ್ ಭರವಸೆ ಕೊಟ್ರು ಪೈಲ್ವಾನ್ರೆ ನಿಮ್ಗೆ? ಏನಿಲ್ಲ ಸರ್, ಏನು ನಮ್ಮ ಕಡೆ ಇಲ್ಲ. ಹಾ ಹಿರಿಯರು ಏನ್ ತೀರ್ಮಾನ ತಗೊಂತಾರೆ ಚುನಾವಣೆ ಆದ್ಮೇಲೆ ಅದಕ್ಕೆ ನಾವು ಸಿದ್ಧಾಂತ ಬೇಕು. ಹಾ ಹಾ ಹಾ. ನಮ್ಮ ಗೆಲುವನೇ ನಮ್ ಸಿದ್ಧಾಂತ. ಅಂದ್ರೆ ಈಗ ನೀವು ಹಿಂದೆ ಸರಿಯೋ ಮುಖಾಂತರ ಈಗ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗಿದ್ದೆಲ್ಲ ಸರಿ ಆಗ್ಬಿಡ್ತು ಅಂತನಾ? ಹೌದು, 100% ಸರ್, ಸರಿ ಆದಂಗ ಅದು. ಏನ್ ಸರಿ ಆಯ್ತು? ಈಗ ನಮ್ಮ ಉಸ್ತುವಾರಿ ಮಿನಿಸ್ಟ್ರು ನಮ್ಮ ರಾಜ್ಯದ ಎಸ್ ಮಲ್ಲಿಕಾರ್ಜುನ್ ಅವರು, ಹ್ಮ್ ಅವ್ರ ತಂದೆಯವರು ನಿಧನ ಆದ ಮೇಲೆ ಅವಕಾಶ ಸಿಗ್ಲಿಲ್ಲ. ಈ ಕಡೆ ಗಮನ ಕೊಟ್ಟು ಸ್ಕೂಲು, ಕಾಲೇಜ್ಗಳು, ಒಳಚರಂಡಿ, ರಸ್ತೆ, ಹ್ಮ್ ದೀಪ ಎಲ್ಲದಕ್ಕೂ ನಾವು ಮಾತಾಡಿದ್ವಿ ಸರ್. ಅವ್ರು ಒಪ್ಕೊಂಡಿದ್ದಾರೆ ಸರ್. ಖಂಡಿತವಾಗೂ ನಾವು ಸಮಾಜ ಗೆಲ್ಲಿಸಿ ಸಮರ್ಥಿಗೆ ಕಳಿಸ್ತೀವಿ ಸರ್. ಆರಂಭ ಆದ ವೇಗದಲ್ಲೇ ತಣ್ಣಗಾಗೋಗ್ಬಿಡ್ತು ಮುಸ್ಲಿಂ ಪ್ರಾತಿನಿಧ್ಯತೆ ಅನ್ನುವಂತ ವಿಚಾರ. ಸರ್ ಈಗ ಡೇಟ್ ಮೂಲಕ ನಿಮ್ಗೆ ಹೇಳಕ್ ನನಗೆ ಟೈಮ್ ಇಲ್ಲ. ಹ್ಮ್ ಯಾವಾಗ್ಲೂ ಸ್ವಾತಂತ್ರ್ಯ ಆದ ಸುಟ್ಟನು ನಮಗೆ ಕಾಂಗ್ರೆಸ್ಸಿಗೆ ಮೈನಾರ್ಟಿಗೆ ಇಂದ ವರ್ಗದ ಕೊಟ್ಟಿಲ್ಲ. ಎರಡನೇದೇನಂತ ಹೇಳಿದ್ರೆ, ನಾವು ಸಿದ್ಧ ಆ ಕಾಲದಿಂದ ನಾವು ದುಡ್ಕೊಂಡ್ ಬಂದಿರ್ತಾವ ವ್ಯಕ್ತಿಗಳು ಮೈನಾರಿಟಿ. ಹ್ಮ್ ಆ ಕಾಲದಿಂದ ಇಲ್ಲಿವರೆಗೂ ಬಂಡ ಏನ್ ನಿಂತಿದಾರಲ್ಲ ಯಾರು ಗೆಲ್ಲಿಲ್ಲ ಸರ್. ಅಲ್ಲ, ಹೌದು, ಯಾರು ಗೆಲ್ಲಿಲ್ಲ ಅನ್ಬಿಟ್ಟು ಟಿಕೆಟ್ ಕೊಡದೆ ಹೋದ್ರೆ ಹೆಂಗೆ ಅನ್ನುವಂತ ಪ್ರಶ್ನೆಗಳು ಬರ್ತಾ ಇದಾವೆ. ಈಗ ಏನಾಯ್ತು, ಶಿಗ್ಗಾಂವ್ ಕ್ಷೇತ್ರದಲ್ಲಿ ಕೊಟ್ರು ಅಲ್ವಾ, ಗೆದ್ರು ಅಲ್ವಾ? ಅದು ಯಾರು ಮಾಜಿ ಮುಖ್ಯಮಂತ್ರಿ ಎದುರುಗಡೆ ಗೆದ್ರಲ್ವಾ? ಮಾಜಿ ಮುಖ್ಯಮಂತ್ರಿ ಮಗನೇ ಎದುರಿಗೆ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಮಗನಿದ್ರಿ ಗೆದ್ರು ಸರ್, ಗೆದ್ರು ಸರ್. ಅವತ್ತು ಕೂಡ ಅಸಮಾಧಾನ ಇತ್ತು. ಅಜ್ಜಂಪೀರ್ ಖಾದ್ರಿ ಅವರು ಯಾವ ವೇಗದಲ್ಲಿ ಹೋಗಿ ನಾಮಿನೇಷನ್ ಸಲ್ಸ್ ಬಂದಿದ್ರು ಎಲ್ಲ ಕೂಡ ನೋಡಿದ್ವಿ. ಅದೇ ರೀತಿಯಾದಂತ ಒಂದು ಇಂಟೆನ್ಸಿಟಿ ನಿಮ್ಮಲ್ಲಿ ಕಾಣಿಸ್ತಾ ಇತ್ತು. ಬಟ್ ಅವ್ರು ಹೆಂಗ್ ತಣ್ಣಗಾದ್ರು, ನೀವು ಹಂಗೆ ತಣ್ಣಗಾದ್ರಿ ಅಂತ ಸಾಕಷ್ಟು ಜನ ಮುಸ್ಲಿಂ ನಾಯಕರು ನಿಮಗೆ ಬೆಂಬಲ ಕೊಟ್ಟಂತವ್ರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹಿಂಗಾಗ್ಬಾರ್ದಿತ್ತು, ಇಷ್ಟು ಬೇಗ ಅವ್ರು ಬಗ್ಬಾರ್ದಿತ್ತು. ಬೊಮ್ಮಾಯ ಬಸವರಾಜ್ ಇದ್ರಿಗೆ 2 ಸತಿ ಅವರು ಬಂಡಾಯ ನಿಂತು ಸೋತಿದ್ದಾರೆ ಸರ್ ಹ್ಮ್ ಶಿಗ್ಗಾಂವ್ ಕ್ಷೇತ್ರದಲ್ಲಿ. ಹಾಗಾಗಿ ನಾನು ಯಾವಾಗ್ಲೂ ಅಲ್ಲ, ಎದುರಾಗಿ ನಾನಲ್ಲ, ನಮ್ಮ ಶಾಮನೂರ್ ಶಿವಶಂಕರಪ್ಪ ರಾಜಕೀಯ ಗುರುಗಳು ಇದರಿಗೆ ಯಾವ ಟಿಕೆಟ್ ಕೇಳಿದಾನೆ ಸರ್. ನನಗೆ ಸೀಲಿದ ಕಾಲಕ್ಕೆ ಅವ್ರು ಭುಜಕ್ ಭುಜ ಹಚ್ಚಿ ನಾನು ದುಡ್ದಿದ್ದೇನೆ ಸರ್. ತಮ್ಗೆಲ್ಲರಿಗೂ ಗೊತ್ತಿರೋ, ಮಾಧ್ಯಮರಿಗೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯ, ನಮ್ಮ ಜಿಲ್ಲೆ, ನಮ್ಮ ನಾಡಿನ ಜನತೆಗೆ ಗೊತ್ತಿರೋಂಥ ವಿಷಯ ಸರ್. ಈಗ ಆ ಕ್ಷೇತ್ರದಲ್ಲಿ ದುಡಿಯೋದೇ ಆಯ್ತು, ದೊರೆ ಆಗದೆ ಯಾವಾಗ ಮುಸ್ಲಿಂ ಸಮುದಾಯದವರು ಅನ್ನೋದೇ ಪ್ರಶ್ನೆ ಇದ್ದಿದ್ದಲ್ವಾ? ಆ ಕಾರಣಕ್ಕೆ ಅಲ್ವಾ ನೀವು ಫೈಟ್ ಮಾಡಿದ್ದು? ಹೌದು ಸರ್, ಹೌದು ಸರ್. ಈಗ 2013ರಲ್ಲೂ ನೋಡಿದ್ವಪ್ಪ, ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಶಾಮನೂರ್ ಶಿವಶಂಕರಪ್ಪ ಅವರ ಎದುರಿಗೆ ಸೈಯದ್ ಸೈಫುಲ್ಲಾ ಅಂತ ಕಾಣಿಸುತ್ತೆ ಅಲ್ವಾ, JDS ಅಭ್ಯರ್ಥಿ ಆಗಿದ್ರು. ಅವ್ರು ಗೆಲ್ಲುವಂತ ಚಾನ್ಸಸ್ ಇದೆ ಅನ್ನುವಂತ ನಂಬಿಕೆ ಇತ್ತು. ಅವರು ಸೋತ್ಬಿಟ್ರು. ಆ ಟೈಮ್ನಲ್ಲಿ ಶಾಮನೂರ್ ಶಿವಶಂಕರಪ್ಪ ಅವರು 40,000 ಲೀಡಲ್ಲಿ ಗೆದ್ದಿದ್ದು. ಇದೆಲ್ಲ ಲೆಕ್ಕ ಅಂದ್ರೆ ನಾನು ಈ ಹಿಂದೆ ಡಿಬೇಟ್ ಬರ್ಲಿಕ್ಕೂ ಮುಂಚೆ ಲೆಕ್ಕ ಹಾಕೊಂಡು ಬರ್ತಾ ಇದ್ದೆ. ಅಂದ್ರೆ ಏನ್ ನಂಬಿಕೆ ಇಟ್ಕೊಂಡು ಹೋದ್ರು ಕೂಡ ಮುಸ್ಲಿಂ ಸಮುದಾಯದವರೇ ನಿಮಗೆ ನೀವು ಅವರೇ ಓಟ್ ಹಾಕಲ್ಲ ಅನ್ನೋದು ಪ್ರೂವ್ ಆಗಿದ್ದಂತ ಕಾರಣಕ್ಕೋಸ್ಕರ ತಲೆಬಾಗದ್ರ ಅಂತ ಸರ್. ಹಾಗೇನಿಲ್ಲ. ನಮ್ದು ಯಾವ ಸಮಾಜದಲ್ಲಿ ನಂದು ಸಾದಿಕ್ ಪೈಲ್ವಾನ್ ಅಂತಕ್ಕದ್ದು ನಂದು ಯಾವ್ದು ರಿಮಾರ್ಕ್ ಇಲ್ಲ ಸರ್. ಹಾಗಾಗಿ ನಾನು ಯಾವುದೇ ಒಂದು ಸಂಘಟನೆಯಲ್ಲಿ ಇದ್ರು, ಯಾವುದೇ ಒಂದು ಧರ್ಮದಲ್ಲಿ ಇದ್ರು, ಯಾವುದೇ ನನ್ನ ಮುಸ್ಲಿಂ ಸಮಾಜದ ಅಧ್ಯಕ್ಷ ಇದ್ದಾಗ, ನಾನು ನಗರಸಭಾ ಸದಸ್ಯ ಇದ್ದಾಗ, ಯಾವ್ದ ಜಾತಿಯರಿಗೆ ಕೇಳ್ರೆ ನಾನು ಎಲ್ಲರಿಗೂ ಸಮಪಾಲು ಹಂಚಿಕೊಟ್ಟಿದ್ದೇನೆ, ಕೆಲಸವನ್ನು ಮಾಡಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ದಾವಣಗೆರೆಯಲ್ಲಿ. ನಂದ ಯಾವ್ದೋ ಒಂದು ರಿಮಾರ್ಕ್ ಇಲ್ಲ ಸರ್. ಎಲ್ಲ ರಿಮಾರ್ಕ್ ಇದ್ದಂತ ಜನನೇ, ಇಲ್ಲಂತ ಜನನೇ ನಿಂತಿದ್ರಲ್ಲ ಸರ್. ಅವಾಗಿನ ಕಾರಣದಿಂದ ಶಾಮನೂರ್ ಶಿವಶಂಕರಪ್ಪನ ಇದ್ರಿಗೆ ಯಾರು ಅಭ್ಯರ್ಥಿಗಳಿಲ್ಲ ಸರ್. ಈಗ ಒಂದು ಭಯ ಕಾಡ್ತಿದ್ದು ನಿಮ್ ಕ್ಷೇತ್ರದಲ್ಲಿ ಶಾಮನೂರ್ ಶಂಕರಪ್ಪ ದಾನಿಗಳು ಅಂತ, ಅಲ್ಲ ಗೊತ್ತಾಯ್ತು, ದಾನಿಗಳು ಅಂತ ಅನಿಸ್ಕೊಂಡ ವ್ಯಕ್ತಿ. ಈಗ ಪೈಲ್ವಾನ್ರೆ
ನಮಗ್ ಗೊತ್ತಿರೋ ಪ್ರಕಾರ ಸರ್. ನಿಮ್ಮಲ್ಲಿ ನಿಮ್ಮ ಸಮುದಾಯಕ್ಕೆ ಇದ್ದಿದ್ದಂತ ಅಸಮಾಧಾನ ಏನಪ್ಪ, ಓಕೆ ಶಾಮನೂರ್ ಶಿವಶಂಕರಪ್ಪ ಅವರು ಹಿರಿಯರು, ಅವ್ರು ಇರೋವರೆಗೂ ಅವ್ರಿಗೆ ಓಟ್ ಹಾಕೋಣ, ಆದ್ರೆ ಅದ್ರ ನೆಕ್ಸ್ಟ್ ನಮಗೆ ಪ್ರಾತಿನಿಧ್ಯತೆ ಸಿಗ್ಬೇಕು, ನಮಗೆ ಟಿಕೆಟ್ ಸಿಗ್ಬೇಕು ಅಂತಿತ್ತು. ಈಗ ನೆಕ್ಸ್ಟ್ ಅವರ ಮೊಮ್ಮಗಂಗೆ ಸಿಗ್ತಾ ಹೋಗುತ್ತೆ, ಅವ್ರೇನಾದ್ರೂ ಗೆದ್ರೆ ಸೋಲ್ಲಿ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಈಗ ಉಪಚುನಾವಣೆಯಲ್ಲೇ ಸಿಗದವರದು ಸಾರ್ವತ್ರಿಕ ಚುನಾವಣೆಯಲ್ಲಿ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಮತ್ತೊಂದು ವಿಚಾರ, ಜಮೀರ್ ಅಹಮದ್ ಖಾನ್ ಅವರು ನಿಮ್ಮೊಂದು ಸಂಪರ್ಕ ಮಾಡಿದ್ರ, ಮಾತನಾಡ್ಸಿದ್ರ? ಮಾತಾಡ್ತದ್ರು ಸರ್, ನಮ್ಮ ರಾಜ್ಯದ ಮೈನಾರಿಟಿ ಅವರು ಮುಖಂಡರು ಹ್ಮ್ ನನ್ ಕೂಟ ಸಂಪರ್ಕ ಇದ್ರು ಸರ್, ಪೈಲ್ವಾನ್ರೆ ನಿಮ್ಗೆ ಅಂತ ಹೇಳಿದ್ರು ಸರ್. ಹ್ಮ್ ಹ್ಮ್ ಹಾಗಾಗಿ ನಾನು ಬಂಡಾಯ ಕಾಂಗ್ರೆಸ್ ಹಾಕ್ದೆ ಸರ್, ಕಾಂಗ್ರೆಸ್ ಹಾಕ್ದೆ ನಾನು ಅರ್ಜಿಯನ್ನು ಶುಕ್ರವಾರ ದಿವಸ. ಹ್ಮ್ ಹ್ಮ್ ನನಗ್ ಸಿಗ್ಲಿದ್ದಕ್ಕೆ ಬೇಸರ ಹತ್ತು, ನಾನೆಲ್ಲ ಬಂಡಾಯ ಹಾಕ್ದೆ. ಹ್ಮ್ ಅಲ್ಲಪ್ಪ ಅಷ್ಟಳಬ ನೀನು ಇಷ್ಟು ವರ್ಷದಿಂದ ಅಲ್ಲ ನೀನ್ ದುಡ್ಕೊಂಡ್ ಬಂದಿದೀಯಾ, ಹ್ಮ್ ಹೀಗಾಗಿ ಹಿಂಗ್ ಮಾಡಿದೀಯಾ, ಅಲ್ಲ ಅದು ಹಂಗ ಹಿಂಗ ಅಂತ ನಮ್ ಜನ ಎಲ್ಲ ಹಿರಿಯರು ಎಲ್ಲ ರಾಜಕೀಯ ಜನ ಹೇಳಿದ ಮೇಲೆ ನಾನ್ ಅದ ಒಂದು ಪಿಕ್ಚರ್ನ ಗಾದಿ ಇದೆಲ್ಲ ಸರ್, ಮರಳು ಬಂದೆ ಸೀತೆ ಅಂತ ಹೇಳಿ ಆ ನಮೂನೆ ಎಲ್ಲ ತೊರೆದು ನಾನು ಕಾಂಗ್ರೆಸ್ಗೆ ದುಡಿಯಕ್ ಬಂದಿದ್ದೇನೆ ಸರ್. ಸಮರ್ಥಿಗೆ ನಾನು ಅಲ್ಲ ಪೂರ್ಣ ಎಲ್ಲ ಮುಸಲ್ಮಾನರ ಅಸಮಾಧಾನ ಆಧಾರನ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಗೆಲ್ಸೋದು ನಮ್ದು ಅಷ್ಟೇ ಈಗ ಚಿಂತೆ ಬಿಟ್ಟು ಮತ್ತೆ ಇನ್ನೊಂದು ಚಿಂತೆ ಇಲ್ಲ ಸರ್. ಪೈಲ್ವಾನ್ರು ಫೈಟ್ ಮಾಡ್ಲಿಲ್ಲ, ಬಟ್ ನಿಮ್ಮ ಸಮುದಾಯದಲ್ಲಿ ಇನ್ನೂ 13ರಿಂದ 14 ಜನ ಕಣದಲ್ಲೇ ಇದ್ದಾರೆ. ಹಾಗೆ ನಿಮ್ಮ ಸಮುದಾಯದಲ್ಲಿ ಕೂಡ ಹೌದು ಸಾಕಷ್ಟು ಸರ್. ಜನ ಬಿಜೆಪಿಗೆ ಹೋಗಿ ಜಾಯ್ನ್ ಆಗ್ತಾ ಇದಾರೆ. ಆ ಅಸಮಾಧಾನ ತಣ್ಣಗಾಗಿಸುವಂತ ಶಕ್ತಿ ಇದೆಯಾ ಪೈಲ್ವಾನ್ರಿಗೆ? ತಣ್ಣಗಾಗತ್ತಾ? ಅದೇ ವೋಟ್ಸ್ ಗಳೆಲ್ಲ ಕನ್ವರ್ಟ್ ಆಗುತ್ತಾ ಕಾಂಗ್ರೆಸ್ಗೆ? ಸರ್ ತಾವು ಮಾಧ್ಯಮರಿಗೆ ಎಲ್ಲಾ ಅನುಭವ ಇದೆ, ಎಲ್ಲಾದು ದಾರಿ ಇದೆ. ಹ್ಮ್ ಬಿಜೆಪಿ ಬಹುಟ ತಗೊಂಡ್ ಅಡ್ಡಾಡಿದ್ರು ಹ್ಮ್ ಹಾಕದೆ ಕಾಂಗ್ರೆಸ್ ಸರ್, ಹ್ಮ್ 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 ಓಕೆ ನಮಗ್ ಗೊತ್ತಿರಂಗ ಸರ್. ಓಕೆ ಓಕೆ ಓಕೆ, ಧನ್ಯವಾದ ಪೈಲ್ವಾನ್ರೆ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಶಿವಣ್ಣ ಅವರೇ ಮಾತನಾಡ್ತಿದ್ರಿ, ಮಾತನಾಡಿಸ್ತೀನಿ. ಚಂದ್ರಶೇಖರ್ ಅವರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಫಸ್ಟ್ ರಿಯಾಕ್ಷನ್ ತಗೊಳ್ತೀನಿ. ಚಂದ್ರಶೇಖರ್ ಅವರೇ, ಒಂಥರ ಇಂಪ್ಯಾಕ್ಟ್ ಪ್ಲೇಯರ್ ತರ T20 ನಾವು ನೋಡ್ತಾ ಇದೀವಲ್ಲ IPL ನಲ್ಲಿ, ಇಂಪ್ಯಾಕ್ಟ್ ಪ್ಲೇಯರ್ ತರ ಸಾದಿಕ್ ಪೈಲ್ವಾನ್ ಅವರು ಬಿಜೆಪಿ ಒಳ್ಳೆ ಅವಕಾಶ ರೀತಿಯಲ್ಲಿ ಬಂದ್ಬಿಟ್ಟಿದ್ರು. ಆದ್ರೆ ಈಗ ವಾಪಸ್ ಹೋಗಿದ್ದು ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗತ್ತಾ ಬಿಜೆಪಿಗೂ ಕೂಡ? ಯಾಕೆಂದ್ರೆ ಅದೊಂದು ಹೋಪ್ಸ್ ಇತ್ತು, ವೋಟ್ಸ್ ಡಿವೈಡ್ ಆಗುತ್ತೆ, ಬಿಜೆಪಿ ಪ್ಲಸ್ ಆಗುತ್ತೆ ಅಂತ. ನಾನೇ ದಾವಣಗೆರೆಯಲ್ಲಿದ್ದೆ ಮೊನ್ನೆ. ವಾತಾವರಣ ಹೆಂಗಿದೆ ಅಂತ ಹೇಳಿದ್ರೆ, ಪೃಥ್ವಿ, ಬಿಜೆಪಿಗೆ ಬೇರೆ ಯಾರ ವೋಟ್ ಡಿವೈಡ್ ಆಗ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಸರ್ಕಾರ ಈ ಏನು 3 ವರ್ಷದಲ್ಲಿ ಇಡೀ ರಾಜ್ಯವನ್ನ ದಿವಾಳಿ ಮಾಡಿಟ್ಟಿದೆ. ಎಲ್ಲಾ ಬೆಲೆಗಳು, ಹಾಲಿಂದ ಹಿಡ್ಕೊಂಡು ಆಲ್ಕೋಹಾಲ್ ವರೆಗೆ, ಪೆಟ್ರೋಲು, ಡೀಸೆಲ್, ಪೇಪರ್ ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಿದ್ದಾರೆ. ನಾವು ಕೇವಲ ಮುಸಲ್ಮಾನ್ ಸಮುದಾಯದ ವಿಷಯ ಇಟ್ಕೊಂಡು ನೀವೇನ ಪ್ರಶ್ನೆ ಕೇಳ್ತಾ ಇದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಈವನ್ ಈ ಬೆಲೆ ಏರಿಕೆ ಒಳಗಡೆಗೆ ರಾಜ್ಯ ದಿವಾಳಿ ಆಗಿರೋದ್ರಲ್ಲಿ ಅತ್ಯಂತ ಹೆಚ್ಚು ಸಂತ್ರಸ್ತರು ಮುಸಲ್ಮಾನ್ ಸಮುದಾಯದವರು ಇದ್ದಾರೆ. ಅಲ್ಲೂ ಬಡವರು ಜೀವನ ಮಾಡಕ್ ಆಗ್ತಾ ಇಲ್ಲ. ಹೇಳಿದ್ನಲ್ಲ, 2,000 ರೂಪಾಯಿ ಕೊಡ್ತೀವಿ ಅಂತ ಗೃಹಲಕ್ಷ್ಮಿಗೆ ಹೇಳ್ತಾರೆ. 10,000 ರೂಪಾಯಿ ಅಡಿಷನಲ್ ಆಗಿ ಒಂದು ತಿಂಗಳಿಗೆ ಒಂದು ಕುಟುಂಬಕ್ಕೆ ಸಾಮಾನ್ಯವಾಗಿ ಹೆಚ್ಚು ಖರ್ಚು ಬರ್ತಿದೆ 10,000 ರೂಪಾಯಿ. ಸೊ ಈ ತರ ಹೆಣಗ್ತಾ ಇರ್ತಕ್ಕಂಥ ಮುಸ್ಲಿಂ ಸಮುದಾಯಗಳು ಇವತ್ತು ಕೆಲಸ ಇಲ್ಲ, ಅವ್ರಿಗೆ ಒಂದು ಉದ್ಯೋಗ ಇಲ್ಲ, ಬೆಲೆ ಏರಿಕೆ ಆಗಿದೆ, ಒಂದು ಡೆವಲಪ್ಮೆಂಟ್ ಪ್ರೋಗ್ರಾಮ್ ನಡೀತಾ ಇಲ್ಲ. ಈ ತೀರದಲ್ಲಿ ಯಾವ ರೀತಿ ಹಿಂದೂ ಸಮುದಾಯಗಳು ನಡೀತಾ ಇದಾವೆ, ಅದೇ ರೀತಿ ಮುಸಲ್ಮಾನ್ ಸಮುದಾಯಗಳು ನಡೀತವೆ. ಯಾವ ಮುಖ ಇಟ್ಕೊಂಡು ಇವ್ರಿಗೆ ವೋಟ್ ಕೇಳ್ತಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮುಸಲ್ಮಾನ್ರಲ್ಲ, ಹೇಳಿದ್ನಲ್ಲ, ನೀವ್ ಯಾರೇ ಬಂದು ನಿಂತ್ಕೊಂಡ್ರು ಕೂಡ ಈ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಕ್ಕಂಥ ಮನಸ್ಥಿತಿಯಲ್ಲಿ ಕರ್ನಾಟಕದ ಯಾರೂ ಇಲ್ಲ. ಇದಕ್ಕಾಗಲೇ ಉದಾಹರಣೆಗಳ ಕೆಲವೇ ತಿಂಗಳ ಕೆಳಗಡೆ ನಡೆದಂತ 5 ಏನು ನಗರಸಭೆಯ ಉಪಚುನಾವಣೆಗಳ ನಾವು ನೋಡಿದ್ವಿ. ಅದು ಕಾರವಾರದ ಮಂಕಿ ಇರ್ಬೋದು ಅಥವಾ ದೊಡ್ಡಬಳ್ಳಾಪುರದ ಕ್ಷೇತ್ರದಲ್ಲಿ ಇರ್ಬೋದು, 5 ಕಡೆಗೆ ಜನ ಬೇಸತ್ತೋಗಿದ್ದಾರೆ. ಇಂತ ಪೃಥ್ವಿಯವರೇ, ನೀವೇ ಮೀಡಿಯಾದಲ್ಲಿ ಇದ್ರಿ, ಇಷ್ಟು ಅಸಹ್ಯವಾದಂತಹ ಸರ್ಕಾರವನ್ನು ಯಾರಾದ್ರೂ ನೋಡಿದ್ರಾ? ಇವ್ರಿಗೆ ಇದ್ರ ಕಡೆ ರಾಜ್ಯದ ಕಡೆ ಗಮನನೇ ಇಲ್ಲ. ಲೂಟಿ ಹೊಡ್ಕೊಂಡು ಕೂತಿರ್ತಕ್ಕಂಥ ಈ ಸರ್ಕಾರ ಭ್ರಷ್ಟಾಚಾರ. ನಾವು ಎಲ್ಲಾ ಸರ್ಕಾರದವರು ಲೂಟಿ ಹೊಡೆದಿರೋದ್ ನೋಡ್ಬಿಟ್ಟಿದೀವಿ, ಹಂಗಾಗಿ ಏನು ಅನ್ಸ್ದಂಗ ಆಗ್ಬಿಟ್ಟಿದೆ, ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಶತಬಿ ಶಿವಣ್ಣ ಅವರೇ, ಕಾಂಗ್ರೆಸ್ ಏನಾದ್ರೂ ಸೋತ್ರೆ ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತಾನೆ ಗ್ರೌಂಡ್ ರಿಯಾಲಿಟಿ ಗೊತ್ತು ನನಗೆ. ದಾವಣಗೆರೆಯಲ್ಲೆಲ್ಲ ಓಡಾಡ್ ಬಂದಿದ್ದೀನಿ, ಮುಸ್ಲಿಂ ಸಮುದಾಯ ಕೂಡ ಅಸಮಾಧಾನಗೊಂಡಿದೆ ಅಂತ ಹೇಳ್ತಾ ಇದಾರೆ ಅವರು. ಇಲ್ಲ ಅದು ಇಲ್ಲ ಸಲ್ಲದ ಆರೋಪಗಳು, ಯಾವುದೇ ಆಧಾರ ರಹಿತ ಇಲ್ವದಂತ ಹೇಳಿಕೆ ಅದು. ಎಲ್ಲಾ ಸಮಾಜದವರು ಕೂಡ ಎಲ್ಲರಿಗೂ ಗೊತ್ತಿರೋದೇನಂದ್ರೆ, ಸಾಮಾಜಿಕ ನ್ಯಾಯದ ಪರವಾಗಿ ಏಕೈಕ ಪಕ್ಷ ನಿಂತಿರೋದು ಕಾಂಗ್ರೆಸ್ ಪಕ್ಷ. ಎಲ್ಲ ಸಮಾಜಗಳನ್ನು, ಎಲ್ಲ ವರ್ಗದ ಜನಗಳನ್ನು ಎಲ್ಲಾನು ಜೊತೆಗೂಡಿ ಇವತ್ತು ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವರಿಗೆ ಸಿಂಪಲ್ ಆಗಿ ನಿಮ್ ಪ್ರಶ್ನೆಗೆ ಉತ್ತರ ಕೊಡಕ್ಕಿಂತ ಮುಂಚೆ ನಾನು ಇವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಷ್ಟು ಜನ ಮುಸ್ಲಿಂ ಶಾಸಕರಿದ್ದಾರೆ, ಮುಸ್ಲಿಂ MLCಗಳಿದ್ದಾರೆ, ಮುಸ್ಲಿಂ ಅವ್ರಿಗೆ ನೀವು ಎಷ್ಟು ಜನಕ್ಕೆ ನೀವು ಈ ಚುನಾವಣೆಯಲ್ಲಿ ಅಖಾಡಕ್ಕೆ ಇಳಿಸಿದೀರಾ ಅಂತ ಅವ್ರ ಉತ್ತರವನ್ನ ಕೊಟ್ಬಿಡ್ಲಿ. ಶೂನ್ಯ. ಇದಕ್ಕೆ ಉತ್ತರನೇ ಇಲ್ಲ. ಇವರು ನಮ್ಮ ಹತ್ರ ಮಾತಾಡ್ತಾರೆ,
ಮುಸ್ಲಿಂ ಅವ್ರು ಇವ್ರ ಪರವಾಗಿದಾರ ಅವ್ರ ಪರವಾಗಿದಾರ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅವರು ಮುಸಲ್ಮಾನರಿಗೆ ಪ್ರಾತಿನಿಧ್ಯ ಕೊಡಂತದ ಇತಿಹಾಸವೇ ಇಲ್ಲ. ಇಲ್ಲಿವರೆಗೂ ಅವ್ರ ಕ್ಯಾಬಿನೆಟ್ ಅಲ್ಲಿ, ಈ ಕ್ಯಾಬಿನೆಟ್ ಆಗ್ಲಿ, ಕರ್ನಾಟಕದ ಕ್ಯಾಬಿನೆಟ್ ಆಗ್ಲಿ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಕ್ಯಾಬಿನೆಟ್ ಅಲ್ಲಿ ಎಷ್ಟು ಜನ ಮುಸಲ್ಮಾನರಿದ್ದಾರೆ? ಎಷ್ಟು ಜನಕ್ಕೆ ನೀವು ಲೋಕಸಭೆಗೆ ಟಿಕೆಟ್ ಅನ್ನ ಕೊಟ್ಟಿದ್ದೀರಾ? ಸಾರಿ ಟು ಇಂಟರಪ್ಟ್. ಹೌದು, ನೀವು ಕೇಳ್ತಿರೋದು ಸರಿ ಇದೆ, ಇಲ್ಲ ಅಂತಲ್ಲ. ಆದ್ರೆ ಅದೇ ಕಾಂಗ್ರೆಸ್ಗೆ ಓವರ್ ಕಾನ್ಫಿಡೆನ್ಸ್, ಟೇಕನ್ ಫಾರ್ ಗ್ರಾಂಟೆಡ್ ಆಗ್ಬಿಟ್ಟಿದ್ಯಾ ಅನ್ನುವಂತ ಪ್ರಶ್ನೆಗಳನ್ನ ಆ ಸಮುದಾಯದವರೇ ಬಿಫೋರ್ ಸಾದಿಕ್ ಪೈಲ್ವಾನ್ ಅವ್ರಿಗೂ ಮುಂಚೆನೂ ಕೂಡ ಕೆಲವರು ಮಾತನಾಡಿದ್ರು. ನಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ತಗೊಂಡಿದ್ದಾರೆ, ನಮಗೆ ಬೇರೆ ಆಪ್ಷನ್ನೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಬಿಜೆಪಿಗೆ ಹೆಂಗಿದ್ರು ಓಟ್ ಹಾಕಲ್ಲ, ನಾವ್ ಯಾರು ನಿಲ್ಸಿದ್ರು ನಮಗೆ ಹಾಕ್ಬೇಕು ಅನ್ನುವಂತ ಕಾನ್ಫಿಡೆನ್ಸ್ ಇಂದಲೇ ನಮಗೆ ಟಿಕೆಟ್ ಮಿಸ್ ಆಗಿದೆ ಅಂತ. ಇಲ್ಲ, ಓವರ್ ಕಾನ್ಫಿಡೆನ್ಸ್ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಇವಾಗ ಎಷ್ಟು ಜನಕ್ಕೆ ನಾವು ಪ್ರಾತಿನಿಧ್ಯನ ಕೊಟ್ಟಿದ್ದೇವೆ? ದಾವಣಗೆರೆಯಲ್ಲಿ MLC ಪೊಸಿಷನ್ ಅನ್ನ ನಾವು ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನ್ ಕಮ್ಯುನಿಟಿಗೆ ಕೊಟ್ಟಿದ್ದೇವೆ. ಎಲ್ಲಾ ಕಡೆ ಎಲ್ಲೆಲ್ಲಿ ಯಾರ್ಯಾರಿಗೆ ಕೊಡ್ಬೇಕು, ಇವಾಗ ಶಿಗ್ಗಾಂವ್ ನೀವೇ ಮೆನ್ಷನ್ ಮಾಡ್ತಾ ಇದ್ರಿ, ಉಪಚುನಾವಣೆಯಲ್ಲಿ ಅವ್ರಿಗೆ ನಾವು ಬಂಡಾಯ ಇದ್ರೂ ಕೂಡ ಅವ್ರಿಗೆ ಮುಸಲ್ಮಾನರಿಗೆ ಟಿಕೆಟ್ ಅನ್ನ ಕೊಟ್ವಿ ನಾವು. ಬಸವರಾಜ ಬೊಮ್ಮಾಯಿಯವರ ವಿರುದ್ಧ ಅವ್ರು ಗೆದ್ದು ಬಂದ್ರು. ನಮ್ಮ ಪಕ್ಷದಲ್ಲಿ ಗೆಲ್ಲುವುದು ಮಾನದಂಡ. ನಾವು ನೋಡ್ತೀವಿ ಜಾತಿ ಸಮುದಾಯ ಯಾರ್ಯಾರು ಹೆಚ್ಚಾಗಿದ್ದಾರೆ, ಯಾರಿಗೆ ಪ್ರಾತಿನಿಧ್ಯ ಕೊಡ್ಬೇಕು ಅಂತೆಲ್ಲ ಎಲ್ಲ ಆಲೈಸಿ ಹೈಕಮಾಂಡ್ ಮತ್ತೆ ರಾಜ್ಯದ ಉಸ್ತುವಾರಿ ನಾಯಕರು ಎಲ್ಲರೂ ಕುತ್ಕೊಂಡು ಚರ್ಚೆ ಮಾಡಿ ಯಾರು ಗೆಲ್ತಾರೆ, ಗೆಲ್ಲಂತ ಕ್ಯಾಂಡಿಡೇಟ್ಗೆ ನೀವು ಟಿಕೆಟ್ ಅನ್ನ ಕೊಡಬೇಕು, ಜನರು ಯಾರು ಪರವಾಗಿದ್ದಾರೆ, ಇದು ಎಲ್ಲ ಅಂಶಗಳನ್ನ ಆಲೈಸಿ ಇವತ್ತು ನಾವು ಸಮರ್ಥನ ಅಖಾಡಕ್ಕೆ ಇಳಿಸಿದ್ದೇವೆ. ಅದೇ ತರ ಸಾದಿಕ್ ಪೈಲ್ವಾನ್ ಅವರು ಕೂಡ ಇವಾಗ ನಮ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಭುಜಕ್ಕೆ ಭುಜ ಇಟ್ಟು ನಾನು ಕೆಲಸವನ್ನ ಮಾಡ್ತೀನಿ, ಸಮರ್ಥನ ಗೆಲ್ಸ್ಕೊಂಡ್ ಬರ್ತೀನಿ ಅನ್ನುವ ಮಾತನ್ನ ಹೇಳಿದ್ದಾರೆ. ಇವಾಗ ಜಮೀರ್ ಅಹಮದ್ ಅವರು ಕೂಡ ಯಾವುದೇ ತರದ ಅಸಮಾಧಾನ ಇಲ್ಲ. ಅವರು ಕೇರಳದಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿದ್ದಾರೆ. ಅವರ ಬಿಟ್ಟು KJ ಜಾರ್ಜ್ ಅವರು ಇದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, ಶಿವಣ್ಣ ಅವರೇ, ಜಮೀರ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ನೋಡೋಣ ಯಾವಾಗ ಬರ್ತಾರೆ ಅನ್ನುವಂಥದ್ರ ಬಗ್ಗೆ. ನಮ್ಮ ಜೊತೆ ಮಾಜಿ ಸಚಿವರಾಗಿರುವಂತ ರೇಣುಕಾಚಾರ್ಯ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ಬಿಡ್ತೀನಿ. ನಮಸ್ಕಾರ ಸರ್. ನಮಸ್ತೆ ಸರ್. ಎಲ್ಲ ಇದ್ದಂತಹ ಅಸಮಾಧಾನ ಎಲ್ಲ ದೂರ ಆಗ್ಬಿಟ್ಟು ಒಗ್ಗಟ್ಟಿನ ಪ್ರದರ್ಶನ ಆಗ್ತಾ ಇದೆ, ನೋಡ್ತಾನೆ ಇದೀವಿ. ಟಿಕೆಟ್ ಘೋಷಣೆ ಆದ ಬಳಿಕ ಇಂದ ಕೂಡ ಹೇಗಿದೆ ಜೋಶು ಗೆಲ್ಲುವಂತ ನಿಟ್ಟಿನಲ್ಲಿ? ಎಷ್ಟು ಸಾವಿರ ಓಟಿಂದ ಗೆಲ್ಬೇಕು ಅನ್ಕೊಂಡಿದ್ದೀರಾ? ಎಷ್ಟಿದೆ ಆ ಕ್ಷೇತ್ರದಲ್ಲಿ, ಅಂದ್ರೆ ನಿಮ್ ಲೆಕ್ಕಾಚಾರ? ಮೊದಲನೇದಾಗಿ ನಾನು ಒಂದು ಮಾತು, ಪ್ರಜ್ಞಾವಂತ ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಮತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು, ಕಾರ್ಯಕರ್ತರುಗಳು ಮತ್ತು ಮತದಾರರಿಗೆ ಎಲ್ಲ ಒಂದ್ ಕಡೆ ನೋವಿತ್ತು. ಏನಪ್ಪಾ, ಭಾರತೀಯ ಜನತಾ ಪಾರ್ಟಿ ಶಿಸ್ತಿಗೆ ಮತ್ತೊಂದು ಪಾರ್ಟಿ ಇದೆ, ಅದು ಭಾರತೀಯ ಜನತಾ ಪಾರ್ಟಿ. ಬಹಳಷ್ಟು ನೋವಿತ್ತು. ಇವತ್ತು ಹೇಳಿ ಸರ್. ಈ ಉಪಚುನಾವಣೆ ನಮಗೆ ಒಂದು ಸವಾಲ ಸ್ವೀಕಾರ ಮಾಡಿ ನಮ್ಮಲ್ಲಿರ್ತಕ್ಕಂಥ ಎಷ್ಟೇ ವ್ಯತ್ಯಾಸಗಳಿದ್ದು ಅದನ್ನ ಮರೆತು ಒಟ್ಟಾಗಿ ಒಂದಾಗಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಈಗಾಗಲೇ ಎಲ್ಲ ಸಮಾಧಾನ ಸರಿಯಾಗಿದೆ. ನಮ್ದೊಂದು ರಾಷ್ಟ್ರೀಯ ಪಾರ್ಟಿ, ದೊಡ್ಡ ಪಾರ್ಟಿ. ಭಿನ್ನಾಭಿಪ್ರಾಯ ವ್ಯತ್ಯಾಸಗಳು ಇರ್ತವೆ, ಅಭಿಪ್ರಾಯ ವ್ಯತ್ಯಾಸ ಸರಿಪಡಿಸಿಕೊಂಡು ನಾವೆಲ್ಲ ಒಟ್ಟಾಗಿ ಒಂದಾಗಿ ನಮ್ಮ ನರೇಂದ್ರ ಮೋದಿಯವರು ವಿಶ್ವ ಮೆಚ್ಚಿದ ನಾಯಕ, ಅವರ ವರ್ಚಸ್ಸು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿ ಕೊಟ್ಟಂತ ಕೊಡುಗೆಗಳು, ನಮ್ಮ ಪ್ರಸ್ತುತ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರ ನಾಯಕತ್ವದಲ್ಲಿ ಸೂರ್ಯಚಂದ್ರ ಎಷ್ಟು ಸತ್ಯನೋ ನಮ್ಮ ಅಭ್ಯರ್ಥಿನ ಗೆಲ್ಲಿಸೋಕೆ ನಾವೆಲ್ಲ ಪ್ರಾಮಾಣಿಕವಾಗಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಓಡಾಟ ಮಾಡ್ತಾ ಇದೀವಿ. ನಮ್ಮ ಅಭ್ಯರ್ಥಿ ಗೆಲುವು ನಿಶ್ಚಿತ ಅಂತ ಹೇಳಕ್ ಇಚ್ಛೆಪಡ್ತೀನಿ. ನಿಮ್ ಸ್ನೇಹಿತರು ಹೇಳ್ತಾ ಇದ್ರು ಡಮ್ಮಿ ಕ್ಯಾಂಡಿಡೇಟ್ ಅಂತ, ಅದನ್ನ ಹೇಗೆ ಸಮರ್ಥನೆ ಮಾಡ್ಕೊಳ್ತೀರಾ? ಓಕೆ, ಈಗ ನೀವು ಅಜಯ್ ಕುಮಾರ್ ಅವರಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ದೆಹಲಿಯಲ್ಲೆಲ್ಲ ಹೋಗಿ ಲಾಭಿಯನ್ನ ಮಾಡಿದ್ರಿ, ಸಾಕಷ್ಟು ಜನ ನಾಯಕರನ್ನ ಭೇಟಿಯಾದ್ರಿ, ಅಲ್ಲೂ ಕೂಡ ಮಿಸ್ ಆಯ್ತು. ಎಲ್ಲೋ ಒಂದ್ ಕಡೆ ಈ ಕ್ಯಾಂಡಿಡೇಟ್ ಸಿದ್ದೇಶ್ವರ್ ಅವರ ಕ್ಯಾಂಡಿಡೇಟ್ ಅಂತ ಹೇಳಲಾಗ್ತಾ ಇದೆ. ಪದೇ ಪದೇ ರೇಣುಕಾಚಾರ್ಯ ಅವರನ್ನ ಮುಂದೆ ನಿಲ್ಸ್ಕೊಂಡು ನೋಡಿ ಒಗ್ಗಟ್ಟು ಅಂತ ಹೇಳ್ತಾ ಇದಾರೆ. ಅಂದ್ರೆ ಅಸಮಾಧಾನ ಇದೆ, ಆ ಕಾರಣಕ್ಕೆ ಒಗ್ಗಟ್ಟು ಅನ್ನೋ ಮೆಸೇಜಾ? ಈಗ ಸ್ನೇಹಿತರು ಅಂತಂದ್ರೆ ಅವ್ರ ಹೆಸರು ಹೇಳ್ಬಿಡಿ, ಜನರಿಗೆ ಗೊತ್ತಾಗ್ಲಿ. ಯತ್ನಾಳ್ ಅವರು ಈಗ ನಮಗೆ ಅರ್ಥ ಆಗಿದೆ ನೋಡಿ. ಈಗ ಯತ್ನಾಳ್ ಬಗ್ಗೆ ವೈಯಕ್ತಿಕವಾಗಿ ನಮ್ದು ಯಾವುದೇ ವಿರೋಧ ಇಲ್ಲ. ಆದ್ರೆ ಅನಗತ್ಯವಾಗಿ ನಮ್ಮ ರಾಷ್ಟ್ರೀಯ ನಾಯಕರ, ರಾಜ್ಯದ ಅಧ್ಯಕ್ಷ ಯಡಿಯೂರಪ್ಪ ಟೀಕೆ ಮಾಡಿದ್ವಿ, ಬೇಸರ, ನೋವಾಗಿದೆ. ಅದೇ ಯಾರು ಡಮ್ಮಿ ಕ್ಯಾಂಡಿಡೇಟ್ ಹಂಗಾರೆ ಯತ್ನಾಳ್ ಅವರಿಗೆ ನಾನು ನಿಮ್ಮ ಮುಖಾಂತರ ಕೇಳಕ್ ಇಚ್ಛೆ ಪಡ್ತೀನಿ. ನೀವು ಮಾತೆತ್ತಿದ್ರೆ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್ ಪ್ರಧಾನಮಂತ್ರಿ ಆಗ್ಬೇಕಂತೀರಿ, ನರೇಂದ್ರ ಮೋದಿ ಅಂತಾರ. ಅರೆ ಭಾರತೀಯ ಜನತಾ ಪಾರ್ಟಿ ಅಳೆದು ತೂಗಿ ಒಬ್ಬ ಬ್ಯಾಕ್ವರ್ಡ್
ಕೊಡ್ಬೇಕಂತೇಳಿ ಕೊಟ್ಟಾಗ ನಾವು ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತಾ ಇದೀವಿ. ಹ್ಮ್ ಇನ್ನ ತಾವ್ ಹೇಳಿದ್ರಿ ಹ್ಮ್ ರೇಣುಕಾಚಾರ್ಯ ತೋರ್ಸಿ ನೋಡಿ, ನಾವು ಭಾರತೀಯ ಜನತಾ ಪಾರ್ಟಿ ರವೀಂದ್ರನಾಥ್ ಇರ್ಬೋದು, ಮಾಡಾಳ್ ಇರ್ಪಣ್ಣ ಇರ್ಬೋದು, ಮಾಡಾಳ್ ಮಲ್ಲಿಕಾರ್ಜುನ್ ಇರ್ಬೋದು, ಬಸವರಾಜ ನಾಯ್ಕರ್ ಇರ್ಬೋದು, ಶಿವಸ್ವಾಮಿ ಇರ್ಬೋದು, ಹ್ಮ್ ಮತ್ತು ಲೋಕಿಕೆರೆ ನಾಗರಾಜ್ ಇರ್ಬೋದು, ಅಜಯ್, ನಾವೆಲ್ಲ ಒಂದು ತಂಡ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರುಗಳು. ಓಕೆ ನಾವು ನಾಯಕರುಗಳಲ್ಲ, ನಾವೆಲ್ಲ ಕಾರ್ಯಕರ್ತರು. ಹ್ಮ್ ಟಿಕೆಟ್ ಒಂದು ಹಂತದವರೆಗೂ ಅಜಯ್ ಕುಮಾರ್ ವೀರಶೈವ ಲಿಂಗಾಯತರು ಅಂತ ನಾವು ಟಿಕೆಟ್ ಕೇಳಿಲ್ಲ. ಹ್ಮ್ ಅಜಯ್ ಕುಮಾರ್ 2023 ವಿಧಾನಸಭೆ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪರು ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಅಧ್ಯಕ್ಷರು. ಹ್ಮ್ ಸಮಾಜ ಅಂತ ಬಂದಾಗ ನಮಗೆ ರಾಷ್ಟ್ರೀಯ ಅಧ್ಯಕ್ಷರು. ಹ್ಮ್ ಪಾರ್ಟಿ ಅಂತ ಬಂದಾಗ ಅವ್ರು ಕಾಂಗ್ರೆಸ್, ನಾವು ಭಾರತೀಯ ಜನತಾ ಪಾರ್ಟಿ, ನಮ್ಮವರ ಸಿದ್ಧಾಂತಗಳು ಬೇರೆ. ಓಕೆ ಅಜಯ್ ಕುಮಾರ್ ಸೋಲಾಗಿತ್ತು, ಆ ಕಾರಣಕ್ಕೂ ಟಿಕೆಟ್ ಡೆಲ್ಲಿ ನಾವೇನು ಮುಖವಾಡ ಹಾಕ್ಯಂದು ಅಥವಾ ಯಾವ್ದೋ ಇದಕ್ಕೆಂದು ಟಿಕೆಟ್ ಕೇಳಕ್ ಹೋಗಿಲ್ಲ. ಮಾಧ್ಯಮದಲ್ಲಿ ಹೇಳಿದೀನಿ, ಹ್ಮ್ ಅಜಯ್ ಕುಮಾರ್ ಇಮ್ಮಿಡಿಯೇಟ್ ಮೊನ್ನೆ ತಾನೇ ಸೋತರು 3 ವರ್ಷ ಆಗಿದೆ, ಹ್ಮ್ ಅನ್ಯಾಯ ಆಗಿದೆ, ಅವರಿಗೆ ಟಿಕೆಟ್ ಕೊಡಬೇಕಂದ್ರೆ ನಾವೆಲ್ಲ ಒಟ್ಟಾಗಿ ಡೆಲ್ಲಿಗೆ ಹೋದ್ವಿ ನಿಜ. ಓಕೆ ಆದ್ರೆ ಪಾರ್ಟಿಯ ನಿರ್ಣಯವನ್ನ ನಾವು ವಿರೋಧ ಮಾಡಿಲ್ಲ, ಓಕೆ ಪಾರ್ಟಿ ನಿರ್ಣಯವನ್ನ ಸ್ವಾಗತ ಮಾಡಿದೀವಿ. ಹ್ಮ್ ರಾಷ್ಟ್ರೀಯ ನಾಯಕರು, ರಾಜ್ಯದ ಓಕೆ, ಈಗ ನೀವು ಸಿದ್ದೇಶ್ವರ್ ಅವರು ಒಟ್ಟೊಟ್ಟಿಗೆ ಪ್ರಚಾರ ಮಾಡ್ತೀರಾ? ನೀವು ಸಿದ್ದೇಶ್ವರ್ ಅವರು ಒಟ್ಟೊಟ್ಟಿಗೆ ಪ್ರಚಾರ ಮಾಡ್ತೀರಾ ಹೇಗೆ, ಅಥವಾ ಬರೀ ಮಾಧ್ಯಮದ ಮುಂದೆ ಮಾತ್ರ ಕೊಟ್ಟಂತ ಪೋಸಾ? ನೋಡ್ರಿ, ನಮಗೆ ಜೀವನದಲ್ಲಿ ಹ್ಮ್ ಹೇಳ್ತೀನಿ ಕೇಳ್ರಿ, ಈ ಫೋಟೋ ಶೂಟ್ ಮಾಡ್ತಾರಲ್ಲ, ವಿಡಿಯೋ ಹ್ಮ್ ಫೋಟೋ ಶೂಟ್ಗೋಸ್ಕರ ಅಲ್ಲ, ಹ್ಮ್ ಕೇವಲ ಮಾಧ್ಯಮಕ್ಕೋಸ್ಕರ ಅಲ್ಲ, ಓಕೆ ಸೋಷಿಯಲ್ ಸಾಮಾಜಿಕ ಜಾಲತಾಣಕ್ಕೋಸ್ಕರ ಅಲ್ಲ. ಹ್ಮ್ ನೋಡಿ, ನಮ್ಮಲ್ಲಿ ಒಂದು, ನಾನು ಜೀವನದಲ್ಲಿ ಯಾವತ್ತು ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ. ಹ್ಮ್ ಹ್ಮ್ ಇಲ್ಲಿ ಮನಸ್ಸಿಂದ ಮಾಡ್ತೀವಿ, ನಾವು ಬಾಯಿಂದ ಮಾಡಲ್ಲ, ಓಕೆ ಮನಸ್ಸಿಂದ ಮಾಡ್ತೀವಿ. ಚುನಾವಣೆ ಪ್ರಚಾರನ ಹ್ಮ್ ಮನಸ್ಸಿಂದ ನಾವೆಲ್ಲ ಒಟ್ಟಾಗಿ ಎಲ್ಲರೂ ಮಾಡ್ತಾ ಇದೀವಿ. ಹ್ಮ್ ಓಕೆ ದಯಮಾಡಿ ಮಾಧ್ಯಮ ಸ್ನೇಹಿತರು ಅನ್ಯತೆ ಭಾವಿಸ್ಬೇಡ್ರಿ. ಹ್ಮ್ ಮನಸ್ಸಿಂದ ನಾವು ಮಾಡ್ತಾ ಇದೀವಿ, ಅಂತರಾಳದಿಂದ ಮಾಡ್ತಾ ಇದೀವಿ. ಹ್ಮ್ ಚುನಾವಣೆ ಪ್ರಚಾರವನ್ನ ಮಾಡೇ ಮಾಡ್ತೀವಿ. ನಮ್ಮ ಅಭ್ಯರ್ಥಿ ಸೂರ್ಯಚಂದ್ರ ಸತ್ಯನ ಗೆಲುವು ನಿಶ್ಚಿತ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಓಕೆ ಓಕೆ, ನೋಡೋಣ ಸರ್. ನನಗೆ 4ನೇ ತಾರೀಕು ರಿಸಲ್ಟ್ ಬಂದ ಬಳಿಕ ರೇಣುಕಾಚಾರ್ಯ ಅವರೇ ಈ ಜೋಶ್ ಇದೆಯಲ್ಲ, ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಗ್ಗಟ್ಟು ಕಂಟಿನ್ಯೂ ಆಗಲಿ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಚಂದ್ರಶೇಖರ್ ಅವರೇ, ಅವಾಗಲೇ ಶಿವಣ್ಣ ಅವ್ರು ಹೇಳ್ತಾ ಇದ್ರು, ಯಾವ ಕಾರಣಕ್ಕೆ ಮುಸ್ಲಿಮರು ವೋಟ್ ಹಾಕ್ಬೇಕು ಬಿಜೆಪಿಗೆ, ಏನ್ ಕೊಟ್ಟಿದ್ದಾರೆ, ಏನ್ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಅಂತನೂ ಕೇಳ್ತಾ ಇದ್ರು. ಅವರು ಕೂಡ ಸರಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸುಮ್ಮನೆ ವೋಟ್ ಹಾಕಿ ಅಂದ್ಬಿಟ್ರೆ ಹಾಕ್ಬಿಡ್ತಾರ? ಹೌದು ನೋಡಿ, ಈಗಾಗಲೇ ರಾಂಪುರ ಚುನಾವಣೆಯಲ್ಲಿ, ಅಲಿಗಢ ಚುನಾವಣೆಯಲ್ಲಿ, ಈವನ್ ಬಿಹಾರಲ್ಲಿ ಸೀಮಾಂಚಲ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ವಿಜಯ. ಎಲ್ಲಿ ಮುಸಲ್ಮಾನರು 70% ಗಿಂತ ಜಾಸ್ತಿ ಇದ್ದಾರೆ, ಅದು ಬಹಳ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಮುಸಲ್ಮಾನ್ ವೋಟ್ಗಳು ಕೂಡ ಬಿಜೆಪಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದಾವೆ ಅಂತ ಹೇಳಿ. ಇವ್ರ ತರ ನಾಟಕಾಡ ಅವಶ್ಯಕತೆ ಇಲ್ಲ. ಭಯೋತ್ಪಾದಕನ ಒಂದ್ ನಿಮಿಷ ಟಿಕೆಟ್ ಅಬ್ದುಲ್ ಕಲಾಂ ಅನ್ನು ರಾಷ್ಟ್ರಪತಿ ಮಾಡಿದ್ದು ನಾವೇನೇನೆ, ಅಬ್ಬಾಸ್ ಅಲಿ ನಖ್ವಿ ಅವ್ರನ್ನ ಕೇಂದ್ರ ಸಚಿವರು ಮಾಡಿದ್ದು ನಾವೇನೆ, ಶಹಬಾಜ್ ಹುಸೇನ್ ಕೇಂದ್ರ ಸಚಿವರು ಮಾಡಿದ್ದು ನಾವೇನೇನೆ, ನಜ್ಮಾ ಅಬ್ದುಲ್ ಅವ್ರನ್ನ ದೊಡ್ಡ ಸ್ಥಾನದಲ್ಲಿ ಕೂರಿಸಿದ್ದು ನಾವೇನೇನೆ, ಆರಿಫ್ ಮೊಹಮ್ಮದ್ ಖಾನ್ ಅವ್ರನ್ನ, ನಜೀರ್ ಅವ್ರನ್ನ ಗವರ್ನರ್ ಮಾಡಿದ್ದು ನಾವೇನೇನೆ. ನಾವ್ ಯಾರ್ಯಾರಿಗೆ ಗೌರವ ಕೊಡ್ಬೇಕು ಅಂತ ಕೊಡ್ತಾ ಇದೀವಿ. ನಿಮ್ ತರ ನಾಟಕ ಕೇಳ. ಅದು ಒಂದ್ ಮಾತು ಹೇಳ್ತೀನಿ ಪೃಥ್ವಿಯವರಲ್ಲಿ, ನೀವ್ ಯಾವ್ದಾದ್ರು ಒಂದು ಮುಸಲ್ಮಾನ್, ದಾವಣಗೆರೆ ಮುಸಲ್ಮಾನ್ ಕುಟುಂಬ ಹೇಳ್ತೀನಿ, ದಾವಣಗೆರೆ ವಿಚಾರದಲ್ಲೇ ಹೇಳ್ತೀನಿ, ದಾವಣಗೆರೆ ವಿಚಾರದಲ್ಲೇನೆ ಇಡೀ ದೇಶದ ಯಾವ್ದಾದ್ರು ಒಂದು ಮುಸಲ್ಮಾನ್ ಕುಟುಂಬವನ್ನು ತೋರಿಸಿ, ಒಂದೇ ಒಂದು ಮುಸಲ್ಮಾನ್ ಕುಟುಂಬ ಮೋದಿ ಸರ್ಕಾರದ 5 ಪ್ರಯೋಜನಗಳು ಬರ್ದೇ ಇರ್ತಕ್ಕಂಥ ಒಂದು ಕುಟುಂಬ ತೋರಿಸಿ. ಒಂದು ಕುಟುಂಬ ಇಲ್ಲ, ಉಜ್ವಲ ಗ್ಯಾಸ್ ಬಂದಿರುತ್ತೆ, ಇಲ್ಲ 4 ಕೋಟಿ. ಈಗ ಸಮಯದ ಅಭಾವ ಇರೋದಕ್ಕೆ ಲಾಸ್ಟ್ ಆಗಿ ಇಬ್ಬರಿಗೂ ಒಂದೊಂದು ಕೇಳ್ಬಿಡ್ತೀನಿ ಸರ್, ಸಮಯದ ಅಭಾವ ಇದೆ, ಆ ಕಾರಣಕ್ಕೋಸ್ಕರ. ಚಂದ್ರಶೇಖರ್ ಅವರೇ, ವಿಜೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬಿಜೆಪಿ ಪರವಾಗಿ ಯಾರು ಬಂದ್ ಪ್ರಚಾರ ಮಾಡಿದ್ರು ಕೂಡ ನಾವು ಒಪ್ಕೊಳ್ತೀವಿ, ಸ್ವಾಗತ ಮಾಡ್ತೀವಿ ಅಂತ. ಅಂದ್ರೆ ಇಲ್ಲಿ ಮೇನ್ ಆಗಿ ಇದ್ದಿದ್ದು ಯಾರು ಬೇಕಾದ್ರೂ ಅನ್ನೋದಕ್ಕಿಂತ ಯತ್ನಾಳ್ ಅವ್ರು ಬೇಕು ಅನ್ನುವಂತ ಬೇಡಿಕೆ ಇತ್ತಲ್ಲ ಆ ಕ್ಷೇತ್ರದ್ದು, ಒಪ್ಕೊಂಡ್ಬಿಟ್ಟಿದ್ದಾರೆ ಈಗ ವಿಜೇಂದ್ರ ಅವರು. ಅವ್ರು ಪ್ರಚಾರ ಮಾಡಿದ್ರೆ ಓಕೆನಾ ಬಿಜೆಪಿಗೆ? ಅಲ್ಲ, ನೀವು ಹತ್ತಿರದಿಂದ ಯಾವ್ದಾದ್ರು ರಾಜ್ಯಗಳ ಚುನಾವಣೆ ನೋಡಿ, ಅಥವಾ ದೇಶದ ಚುನಾವಣೆ ನೋಡಿ, ಏನು ಕಾಂಗ್ರೆಸ್ ಅವರು ಕೂಡ ಬಿಜೆಪಿಗೆ ಕೆಲಸ ಮಾಡ್ತಾರೆ. ಅವ್ರಿಗೂ ಚೆನ್ನಾಗಿ ಗೊತ್ತು ದೇಶ ಬದುಕಿರ್ಬೇಕು ಅಂತ ಹೇಳಿದ್ರೆ ಬಿಜೆಪಿ ಬರಬೇಕು ಅಂತ ಹೇಳಿ. ಹಾಗಾಗಿ ರಾಜ್ಯದ ಚುನಾವಣೆ, ರಾಷ್ಟ್ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರು ಬಂದ್ ಮಾಡ್ತಾರೆ, ಬೇರೆ ಬೇರೆ ಪಕ್ಷದವರು ಬಂದ್ ಮಾಡ್ತಾರೆ. ಹಾಗಾಗಿ ಅಲ್ಲ, ಈ ದೇಶ ಕಟ್ಟೋದಕ್ಕೆ ಅಂತ ಬಿಜೆಪಿ ಓಟ್ ಹಾಕೋದಂದ್ರೆ ದೇಶ ಕಟ್ಟೋದು ಅಂತ ಅರ್ಥ. ದೇಶ ಕಟ್ಟೋಕೆ ಯಾರು ಬಂದ್ರು ನಾವು ಸ್ವಾಗತವೇ, ವಿ ಆರ್ ವೆಲ್ಕಮಿಂಗ್ ಇಟ್, ವಿ ಆರ್ ಬಿಲ್ಡಿಂಗ್ ದ ನೇಷನ್. ಈ ರೀತಿ ದೇಶವನ್ನು ಹಾಳು ಮಾಡೋರಿಗೆ ಯಾರು ತಾನೇ ಓಟ್ ಹಾಕ್ತಾರೆ? ಯಾರು ಬಂದ್ ಪ್ರಚಾರ ಮಾಡಿದ್ರು ಓಕೆ ನಿಮ್ಗೆ. ಶತಬೀಶ್ ಅವರೇ, ಇಲ್ಲಿ ವಿಜೇಂದ್ರ ಅವರ ಸ್ಟೇಟ್ಮೆಂಟ್ ಮತ್ತೊಂದು, ಕಾಂಗ್ರೆಸ್ನವರೇ ಒಳಗೊಳಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಾನು, ಸುಮ್ಮನೆ ಹೇಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಅಂದ್ರು.
ಇಟ್ ಇಸ್ ಎ ಸ್ಟೇಟ್ಮೆಂಟ್ ಆಫ್ ಡೆಸ್ಪರೇಟ್ ಆಗ್ಬಿಟ್ಟಿದ್ದಾರೆ ವಿಜೇಂದ್ರ ಅವರು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾರಿದ್ದಾರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಹೆಂಗ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿದೆ. ಆಮೇಲೆ ದೇಶ ಒಗ್ಗಟ್ಟಿನ ಕರ್ತವ್ಯ, ದೇಶ ಒಡೆಯಂತ ಕರ್ತವ್ಯ. ನಮ್ಮ ಸ್ನೇಹಿತರು ಹೇಳ್ಬೇಕು, LPG ಸಿಲಿಂಡರ್ನ ಯಾರ್ಯಾರು ತಲೆ ಮೇಲೆ ಕುತ್ಕೊಂಡು ಡಾನ್ಸ್ ಹೊಡಿತಾ ಇದ್ರು, ಪ್ರತಿಭಟನೆ ಮಾಡ್ತಾ ಇದ್ರು ರೋಡಲ್ಲಿ, ಇವತ್ತೆಲ್ಲಿದ್ದಾರೆ? ಡಾಲರ್ಗೆ ರೂಪಾಯಿ 63 ರೂಪೀಸ್ ಆಗಿದ್ದಾಗ ಟ್ವೀಟ್ಗಳು ಮಾಡ್ತಾ ಇದ್ರಲ್ಲ ಸೂರ್ಯ ಮತ್ತೆ ಇನ್ನು ಇತರರವರು, ಇವತ್ತೆಲ್ಲ ಹೋಗಿದ್ದಾರೆ ಸ್ವಾಮಿ? 95 ಆಗಿದೆ. ಯಾರ್ ದೇಶವನ್ನ ಕಟ್ತಾ ಇದ್ದಾರೆ? ಯಾರ್ ದೇಶವನ್ನ ಹೊಡಿತಾ ಇದ್ದಾರೆ? ಸಾಮಾಜಿಕ ನ್ಯಾಯದ ಪರವಾಗಿ ನೀವು ಯಾವತ್ತಾದ್ರೂ ನಿಂತಿದ್ದೀರಾ? ಭಾರತೀಯ ಜನತಾ ಪಾರ್ಟಿ ಅವರು ಸಾಮಾಜಿಕ ನ್ಯಾಯದ ಅರ್ಥವಾದ್ರೂ ಗೊತ್ತಿದೆ ನಿಮಗೆ? ಸೆಕ್ಯುಲರಿಸಂ ಅನ್ನ ಕಾನ್ಸ್ಟಿಟ್ಯೂಷನ್ ಇಂದ ತೆಗೆದಾಕ್ಬೇಕು ಅಂತ ವಾದ ಮಾಡ್ತಾ ಇರುವಂತ ಭಾರತೀಯ ಜನತಾ ಪಾರ್ಟಿ ಅವರು ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್ ಅಂತ ಹೇಳ್ತಾರಲ್ಲ, ನಾಚಿಕೆ ಆಗ್ಬೇಕು ಬಿಜೆಪಿ ಅವರಿಗೆ. ಓಕೆ ಸರ್, ಸಮಯದ ಅಭಾವ, ಇಲ್ಲೇ ಮುಗಿಸ್ತೀನಿ. ಧನ್ಯವಾದ ಶಿವಣ್ಣ ಅವರೇ, ಹಾಗೆ ಚಂದ್ರಶೇಖರ್ ಅವರೇ ಇಷ್ಟೊತ್ತಂಕ ಜಾಯ್ನ್ ಆಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮ